ನಮಸ್ಕಾರ ಸಮಗ್ರ ನ್ಯೂಸ್ಗೆ ಸ್ವಾಗತ. ವಕ್ಫ್ ಈ ವಿವಾದ ಇವತ್ತಿಗೂ ನಿಂತಿಲ್ಲ ನೋಡಿ. ಉತ್ತರ ಪ್ರದೇಶದ ಸರ್ಕಾರ ವಕ್ಫ್ ಹೆಸರಲ್ಲಿರೋ ಪ್ರತಿ ಇಂಚು ಜಮೀನನ್ನು ಕೂಡ ವಶಕ್ಕೆ ಪಡೆಯುತ್ತೆ. ಆ ಜಾಗವನ್ನ ಬಡವರ ಕಲ್ಯಾಣಕ್ಕಾಗಿ ಬಳಸಲಾಗುತ್ತೆ ಅಂತ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಖಡಕ್ ಆಗಿ ಹೇಳಿದ್ದಾರೆ. ಈಗ ಯೋಗಿ ಅವರು ಹೇಳಿರೋ ಮಾತು ವಿವಾದಕ್ಕೆ ಈಡಾಗಿದೆ ಹಾಗೂ ಇದು ದೇಶಾದ್ಯಂತ ಕೂಡ ಚರ್ಚೆಗೆ ಕಾರಣ ಆಗ್ತಾ ಇದೆ. ಹಾಗಿದ್ರೆ ಇಷ್ಟಕ್ಕೂ ಯೋಗಿ ಆದಿತ್ಯನಾಥ್ ಅವರು ಹೇಳ್ತಿರೋದೇನು? ವಕ್ಫ್ನಿಂದ ಎಲ್ಲ ಆಸ್ತಿಗಳನ್ನ ವಾಪಸ್ ಪಡೆಯೋದಕ್ಕೆ ಭಾರತ ಸರ್ಕಾರಕ್ಕೆ ಅಥವಾ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆಯಾ? ಇವೆಲ್ಲದರ ಬಗ್ಗೆ ತಿಳಿಯೋಣ ಇವತ್ತಿನ ಸ್ಪೆಷಲ್ನಲ್ಲಿ. ನಾನು ವಸಂತರಾಜ್. ಉತ್ತರ ಪ್ರದೇಶ, ಅದರಲ್ಲೂ ಯೋಗಿ ಆದಿತ್ಯನಾಥ್ ಅಂದ್ರೆ ಎಲ್ಲ ರಾಜಕೀಯ ನಾಯಕರು ಕೂಡ ಒಂದು ಕ್ಷಣ ಯೋಗಿಯತ್ತ ತಿರುಗಿ ನೋಡ್ತಾರೆ. ಯಾಕಂದ್ರೆ ಅವರ ಗತ್ತು ಹಾಗೂ ಅವರ ಕೆಲಸಗಳೇ ಹೇಳುತ್ತೆ ಯೋಗಿ ಅವರು ಎಷ್ಟು ಸ್ಟ್ರಾಂಗ್ ಹಾಗೂ ಖಡಕ್ ಅಂತ. ಯೋಗಿ ಆದಿತ್ಯನಾಥ್ ಅವರು ಒಂದು ಸನಾತನ ಧರ್ಮದ ಬಗ್ಗೆ ಮಾತಾಡ್ತಾರೆ. ಇಲ್ಲ ಅಂತಂದ್ರೆ ಅವರು ಬುಲ್ಡೋಸರ್ ಬಗ್ಗೆ ವಿಪಕ್ಷಗಳು ಮಾತಾಡಿ ಯಾವಾಗಲೂ ಕೂಡ ಅವರು ಸುದ್ದಿಯಲ್ಲಿರೋ ಹಾಗೆ ಮಾಡ್ತಾರೆ. ಅಲ್ಲಿಗೆ ಗೊತ್ತಾಗುತ್ತೆ ಯೋಗಿ ಆದಿತ್ಯನಾಥ್ ಅವರು ಉತ್ತರ ಪ್ರದೇಶದ ಖಡಕ್ ಸಿಎಂ ಅಂತ. ವಕ್ಫ್ ಹೆಸರಲ್ಲಿರೋ ಪ್ರತಿ ಇಂಚು ಭೂಮಿಯನ್ನ ನಾವು ವಾಪಸ್ ಪಡೆಯುತ್ತೇವೆ ಅಂತ ಖಾಸಗಿ ಸುದ್ದಿವಾಹಿನಿಯೊಂದು ಲಕ್ನೋನಲ್ಲಿ ಆಯೋಜಿಸಿದ ಮಹಾಕುಂಭಮೇಳ ಸಮ್ಮೇಳನದ ಕಾರ್ಯಕ್ರಮದಲ್ಲಿ ಯೋಗಿಜಿ ಅವರು ಈ ಮಾತನ್ನು ಹೇಳ್ತಾರೆ. ಸನಾತನ ಧರ್ಮದ ಆಸ್ತಿಕ ಪರಂಪರೆ ಜಗತ್ತಿನ ಪುರಾತನ ಸಂಸ್ಕೃತಿಯನ್ನ ಪ್ರತಿನಿಧಿಸುತ್ತದೆ ಅಂತ ಹೇಳಿದ್ದಾರೆ. ಇದೇ ವೇಳೆ ಮಾತನ್ನ ಮುಂದುವರೆಸ್ತಾ ವಕ್ಫ್ ಹೆಸರಲ್ಲಿರೋ ಎಲ್ಲ ಭೂಮಿಯನ್ನ ನಾವು ವಾಪಸ್ ಪಡೆಯುತ್ತೇವೆ ಎಂದು ಯೋಗಿ ಅವರು ಶಪಥ ಮಾಡ್ತಾರೆ. ಸನಾತನವು ಪರಂಪರೆ ಹಾಗೂ ಪುರಾತನ ಸಂಸ್ಕೃತಿಯನ್ನ ಪ್ರತಿನಿಧಿಸೋದ್ರಿಂದ ಇದು ಯಾವುದೇ ಮತ ಅಥವಾ ಪಂಗಡಗಳ ಹೋಲಿಕೆಗಳಿಗೆ ನಿಲುಕದ್ದು ಅಂತ ಹೇಳಿದ್ದಾರೆ. ಹೀಗೆ ಸನಾತನ ಧರ್ಮದ ಬಗ್ಗೆ ಮಾತಾಡ್ತಾ ವಕ್ಫ್ ಬೋರ್ಡ್ ಬಗ್ಗೆ ಕಠಿಣ ನಿಲುವನ್ನ ತೆಗೆದುಕೊಳ್ತಾರೆ ಯೋಗಿಜಿ ಅವರು. ಇದು ವಕ್ಫ್ ಮಂಡಳಿಯೋ ಅಥವಾ ಭೂಮಾಫಿಯಾನೋ ಅಂತ ಪ್ರಶ್ನಿಸೋದ್ರ ಮೂಲಕ ಇದು ಹೀಗೆ ಇದ್ರೆ ಮುಂದೆ ಕಷ್ಟ ಆಗುತ್ತೆ. ಆ ಒಂದು ರೀಸನ್ಗೆ ಕೇಂದ್ರ ಸರ್ಕಾರ ವಕ್ಫ್ ಕಾಯ್ದೆಗೆ ತಿದ್ದುಪಡಿಯನ್ನ ತಂದಿದೆ. ಎಲ್ಲ ಆಕ್ರಮಿತ ಭೂಮಿ, ಮತ್ತೊಮ್ಮೆ ಹೇಳ್ತೇನೆ ಕೇಳಿಸ್ಕೊಳ್ಳಿ, ಎಲ್ಲ ಆಕ್ರಮಿತ ಭೂಮಿಯನ್ನ ಸಕ್ರಿಯವಾಗಿ ತನಿಖೆ ನಡೆಸುತ್ತಿದ್ದೇವೆ. ಆದಷ್ಟು ಬೇಗ ನಿಜ ಹೊರ ಬೀಳಲಿದೆ. ವಕ್ಫ್ ಹೆಸರಲ್ಲಿ ಕೊಳ್ಳೆ ಹೊಡ್ತಿದ್ದಾರೋ ಪ್ರತಿ ಇಂಚು ಜಾಗವನ್ನು ಕೂಡ ನಾವು ಕ್ಷಣನೂ ಕೂಡ ಬಿಡಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ. ಭೂಮಿಯನ್ನ ವಾಪಸ್ ಪಡೆದು ಬಡವರಿಗೆ ವಸತಿ, ಶಿಕ್ಷಣ, ಆಸ್ಪತ್ರೆಗಳನ್ನು ನಿರ್ಮಿಸಿ ಬಡ ಜನರ ಕಲ್ಯಾಣಕ್ಕಾಗಿ ಇದನ್ನ ಬಳಸಿಕೊಳ್ತೇವೆ ಅಂತ ಖಡಕ್ ಆಗಿ ಯೋಗಿಜಿಯವರು ಹೇಳಿದ್ದಾರೆ. ಇನ್ನು ಯೋಗಿ ಆದಿತ್ಯನಾಥ್ ಅವರು ಈ ರೀತಿಯ ಹೇಳಿಕೆಯನ್ನು ಕೊಟ್ಟಿರೋದು ನೋಡಿದ್ರೆ ವಕ್ಫ್ ಹೆಸರಲ್ಲಿರೋ ಪ್ರತಿ ಭೂಮಿಯನ್ನು ಕೂಡ ವಶಕ್ಕೆ ಪಡೆಯುತ್ತೇವೆ ಎನ್ನುವ ಮಾತು ಯಾವುದೇ ಹಿಂದೂಗಳ ಪರನೋ ಅಥವಾ ಯಾವುದೋ ಒಂದು ಮುಸ್ಲಿಂಗಳ ಪರನೋ ಅಲ್ಲ. ಬಡವರು ಎಲ್ಲ ರೀತಿಯಲ್ಲೂ ಕೂಡ ಅಭಿವೃದ್ಧಿಯನ್ನ ಹೊಂದಬೇಕಾಗಿರೋದ್ರೊಂದೇ ಇಲ್ಲಿ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಬಟ್ ಯೋಗಿ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಈ ವಕ್ಫ್ ಅನ್ನೋ ವಿಚಾರದಲ್ಲಿ ಯಾವ ನಿರ್ಧಾರಗಳನ್ನ ತೆಗೆದುಕೊಳ್ಳುತ್ತೋ ಎಂಬುದನ್ನ ಕಾದು ನೋಡಬೇಕಾಗಿದೆ ಅಂತ ಹೇಳಿದ ಇದಾಗಿತ್ತು ಇವತ್ತಿನ ಸ್ಪೆಷಲ್. ನೋಡ್ತಾ ಇರಿ ಸಮಗ್ರ ನ್ಯೂಸ್, ಇದು ನೇರ ನುಡಿ.